ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ದೀಪಿಕಾ ಗೌಡ. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪಾ ಅಂದ್ರೆ, ನನ್ನ ಕೈಯಲ್ಲಿ ಎಷ್ಟೇ ದುಡ್ಡಿದ್ರು ಕೂಡ ₹1 ಕೂಡ ಉಳಿತಾ ಇಲ್ಲ. ಏನ್ ಮಾಡೋದು? ನನ್ನ ಕೈಯಲ್ಲಿ ದುಡ್ಡಿದ್ರೆ ಸಾಕು, ಏನಾದ್ರೂ ಪರ್ಚೇಸ್ ಮಾಡ್ಬಿಡೋದ, ಅದನ್ನ ತಗೊಳೋದ ಇದನ್ನ ತಗೊಳೋದ ಅಂತೆಲ್ಲ ತಲೆಗೆ ಯೋಚನೆಗಳು ಬರುತ್ತೆ. ಆ ದುಡ್ಡು ಖರ್ಚು ಆಗೋವರೆಗೂ ನನಗೆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ನಾನು ಯಾವ ರೀತಿ ನನ್ನ ಸೆಲ್ಫ್ ಕಂಟ್ರೋಲ್ನ ಮಾಡ್ಕೊಳ್ಬೇಕು ಮನಿ ವಿಷಯದಲ್ಲಿ, ನಾನು ಯಾವ ರೀತಿ ಎಲ್ಲ ನನ್ನ ಮನಿನ ನಾನು ದುಡ್ದಂತ ಮನಿನ ಖರ್ಚು ಮಾಡ್ದೇನೆ ಒಂದು ಸೇವ್ ಮಾಡ್ಕೊಂಡು ಹೋಗೋದು ಯಾವ ರೀತಿ, ನನ್ನ ಕೈಲಿ ಉಳಿತಾ ಇಲ್ಲ. ನಾನು ಇಷ್ಟೇ ಒಂದ್ ₹50 ನನ್ನ ಕೈಲಿ ಇದೆ ಅಂದ್ರು ₹50 ತಕ್ಕನಾಗ ಏನಾದ್ರೂ ಪರ್ಚೇಸ್ ಮಾಡ್ಬಿಡ್ಬೇಕು. ನಾವ್ ಹೆಣ್ಮಕ್ಳಾದವರು ಪರ್ಚೇಸ್ ಮಾಡ್ಬಿಡ್ತೀವಿ. ಏನ್ ಬೇಕೋ ದುಡ್ಡು ಇದ್ಯಾ ಕೈಯಲ್ಲಿ, ಚೆನ್ನಾಗ್ ದುಡ್ಡಿದೆ, ಪರ್ಚೇಸ್ ಚೆನ್ನಾಗ್ ಮಾಡ್ಬಿಡ್ತೀವಿ. ಪರ್ಚೇಸ್ ಎಲ್ಲ ಆದ್ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತೀವಿ, ಇದು ತಗೋಬಾರ್ದಾಗಿತ್ತು, ಬೈ ಮಿಸ್ಟೇಕು ನನ್ಗೆ ಆ ಟೈಮಲ್ಲಿ ತಲೆಗೆ ಒಳಿಲೇ ಇಲ್ಲ, ತಗೋಬಿಟ್ಟೆ, ಏನ್ ಮಾಡ್ಲಿ, ಇದೇ ದುಡ್ಡು ಇದ್ದಿದ್ರೆ ಯಾವ್ದಕ್ಕಾದ್ರೂ ಆಗಿರೋದು ಅಂತೆಲ್ಲ ತಗೊಂಡ್ ಮೇಲೆ ಯೋಚನೆ ಮಾಡ್ತೀವಿ. ದುಡ್ಡು ಇರ್ಬೇಕಾದ್ರೆ ಚೆನ್ನಾಗ್ ಖರ್ಚು ಮಾಡಾಕ್ಬಿಟ್ಟಿರ್ತೀವಿ. ದುಡ್ಡೆಲ್ಲ ಖಾಲಿ ಆದ್ಮೇಲೆ ಆ ವಸ್ತು ನಮ್ ಕೈ ಸಿಕ್ಕದ್ಮೇಲೆ ಇದು ಬೇಕಿತ್ತಾ, ಇದ್ ನಮಗ್ ಬೇಕಾಗಿತ್ತಾ, ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೊಳ್ಳೋದು. ಈ ಕೆಲಸ ಮಾತ್ರ ಯಾವ ಕೆಲಸ ಚೆನ್ನಾಗ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಹೆಣ್ಮಕ್ಳಾದವರು ನಾವ್ ಈ ಕೆಲಸ ಮಾತ್ರ ತುಂಬಾ ಚೆನ್ನಾಗ್ ಮಾಡ್ತೀವಿ. ಎಲ್ಲ ಆದ್ಮೇಲೆ ಯೋಚನೆ ಮಾಡೋದು. ಫಸ್ಟ್ ತಗೊಳೋದಕ್ಕಿಂತ ಮುಂಚೆ ಸ್ವಲ್ಪ ಮುಂದಾಲೋಚನೆ ಮಾಡಿದ್ರೆ ನಮ್ಮ ಕೈಲಿ ದುಡ್ಡು ಇರೋವಂಥದ್ದು ಅದೇ ರೀತಿ ಇರುತ್ತೆ, ಎಲ್ಲೂ ಕೂಡ ಮಿಸ್ ಆಗಲ್ಲ. ದುಡ್ಡು ಖರ್ಚು ಆದ್ಮೇಲೆ ನಾವು ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ನಾನು ಮುಂಚೆಯಿಂದಾನೇ ಹೇಳ್ತಾ ಇದ್ದೀನಿ, ಖರ್ಚೆಲ್ಲ ಮಾಡದ್ಮೇಲೆ ನೀವು ಕೂಡಿಡೋದ್ರ ಬದಲು ಫಸ್ಟ್ ಕೂಡಿಡಿ, ಮಿಕ್ಕಿದ್ರಲ್ಲಿ ಖರ್ಚು ಮಾಡ್ಕೊಳ್ತಾ ಹೋಗಿ. ಇವತ್ತು ನಾನು ನಿಮ್ಮ ಕೈಲಿ ಎಷ್ಟೇ ಅಮೌಂಟ್ ಇದ್ರೂ ಕೂಡ ನನ್ನ ಕೈಲಿ ಉಳಿತಾ ಇಲ್ಲ, ನಾನು ಖರ್ಚು ಮಾಡ್ಕೊಳ್ತಾನೆ ಹೋಗ್ತಾ ಇದ್ದೀನಿ, ಅದನ್ನ ಯಾವ ರೀತಿ ಸೇವ್ ಮಾಡ್ತಕ್ಕಂಥದ್ದು ಅನ್ನೋ ಟಾಪಿಕ್ ಬಗ್ಗೆನೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡ್ ಬಂದಿದ್ದೀನಿ. ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಿಮ್ಗೆ ಏನಾದ್ರೂ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಟಾಪಿಕ್ ನಲ್ಲಿ ದಿನ ಉಳಿಸುವಂತದ್ದು, ಇವತ್ತಿನ ದುಡ್ಡು ನಮ್ಮ ಹತ್ರ ಇವತ್ತೇ ಉಳ್ಕೋಬೇಕು, ನಾನು ಇವತ್ತಿನ ಡೈಲಿ ಸೇವಿಂಗ್ ಮಾಡ್ತಾ ಹೋಗ್ಲೇಬೇಕು ಅನ್ನೋದ್ರ ಬಗ್ಗೆ ಇದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಡೈಲಿ ಸೇವಿಂಗ್ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ತಿಂಗಳು ಸೇವಿಂಗ್ ಅದು ಬೇರೆ ಮಾತು, ತಿಂಗಳ ಸೇವಿಂಗ್ ಮಾಡ್ತಾ ಹೋಗೋವಂಥದ್ದು ಬೇರೆ ಮಾತು. ಪೇಷನ್ಸ್ ಇಲ್ಲ ಅನ್ನೋ ಅಂತವ್ರು ತಿಂಗಳು ಸೇವಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಡೈಲಿ ಸೇವಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ GRT ಜ್ಯುವೆಲರಿ, ಜಾಯ್ ಅಲುಕಾಸು, ಮಲಬಾರ್ ಗೋಲ್ಡ್, ಲಲಿತಾ ಜ್ಯುವೆಲರಿ ಇದೆಲ್ಲ ನಿಮ್ಗೆ ತಿಂಗಳ ಸೇವಿಂಗ್ ರೀತಿ ಇರುತ್ತೆ. ಈ ಜ್ಯುವೆಲರಿ ಶಾಪ್ಗಳಲ್ಲೂ ಕೂಡ ನಿಮ್ಗೆ ಏನಾದ್ರೂ ಆಫರ್ಗಳು ಸಿಕ್ಕಿದ್ರೆ, ದಿನ ನಾನು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ ಅನ್ನೋ ರೀತಿ ಏನಾದ್ರೂ ನಿಮ್ಗೆ ಆಫರ್ಗಳು ಸಿಕ್ಕಿದ್ರೆ ನೀವು ಅಲ್ಲೂ ಕೂಡ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಡೈಲಿ ಏನಾದ್ರೂ ಸ್ಕೀಮ್ ಇದ್ರೆ, ನನ್ನ ಪ್ರಕಾರ ಡೈಲಿ ಸ್ಕೀಮ್ ಅಲ್ಲಿ ಬರೋದಿಲ್ಲ. ಏನಿದ್ರು ತಿಂಗಳ ಸ್ಕೀಮ್, ಮಂತ್ಲಿ ಒಂದ್ಸಲ ಸ್ಕೀಮ್ ಇರುತ್ತೆ. ಅದು ನಂಬರ್ 1 ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಗೆ ತುಂಬಾ ನಂಬಿಕಸ್ತ ಜ್ಯುವೆಲರಿ ಶಾಪು, ನಿಮ್ಗೆ ತುಂಬಾ ನಂಬಿಕೆ ಇದೆ ಅನ್ನೋ ಅಂತ ಅಂಗಡಿ ಏನಾದ್ರೂ ಇದ್ರೆ, ಸೇಟು ಅಂಗಡಿಗಳಲ್ಲೆಲ್ಲ ಜ್ಯುವೆಲರಿ ಏನ್ ಶಾಪ್ ಮಾಡ್ತೀವೋ ಆ ಅಂಗಡಿಗಳಲ್ಲೆಲ್ಲ ಇರ್ತಿದ್ವು ಕಾರ್ಡ್ಗಳು. ಏನಾದ್ರು ಕೊಟ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಅಮೌಂಟ್ ನ ಹಾಕೊಂಡು ಹೋಗ್ಬೋದು. ಆ ರೀತಿ ಎಲ್ಲ ಕಾರ್ಡ್ ಇರೋದಲ್ವಾ. ಈಗ ಕಾರ್ಡ್ ಬದಲಾಗಿ ಆಪೇ ಬಂದಿದೆ. ಅಲ್ಲಿ ಆಪ್ ಯಾವ ರೀತಿ ಇದೆ ಅಂತ ಅಂದ್ರೆ, ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಗೋಲ್ಡ್ ಪರ್ಚೇಸ್ ಮಾಡೋ ಅಂಗಡಿ ತುಂಬಾ ಅಂದ್ರೆ ನಂಬಿಕಸ್ತ ಅಂಗಡಿ ಅದು. ಅದು ಜೊತೆಗೆ ನಾವ್ ಏನೋ ಅಮೌಂಟ್ ನ ಸೇವ್ ಮಾಡಿ ಏನೋ ತಗೊಂಡ್ ಹೋಗ್ತೀವಿ, ಏನೋ ಒಂದು ಕೊಟ್ಬಿಡ್ತಾರೆ ಅನ್ನೋಂಥದ್ದು ಏನಿಲ್ಲ. ನಾನು ಇಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ, ನಾನು ಏನ್ ನಂಬಿಕಸ್ತ ಅಂಗಡಿ ಜ್ಯುವೆಲರಿ ಶಾಪ್ ಅಂತ ಹೇಳ್ತಾ ಇದೀನೋ, ಇಲ್ಲೇನಾದ್ರೂ ನಾನು ಪರ್ಚೇಸ್ ಮಾಡಿದ್ರೆ ಅದನ್ನ GRT ಜ್ಯುವೆಲರಿ ತಗೊಂಡು ಹೋದ್ರು ಕೂಡ ಅದೇ ಪ್ಯೂರ್ ಕ್ವಾಲಿಟಿ ಇರುತ್ತೆ. ಎಸ್ಟಿಮೇಶನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. 916 ಚಿನ್ನ ಏನಿರುತ್ತೋ ನಾನು ಅದನ್ನ ಪರ್ಚೇಸ್ ಮಾಡಿದೀನಿ ಅಂತಂದ್ರೆ GRT ನಲ್ಲಿ ಹೋದ್ರೂ ಕೂಡ ನನಗೆ ಅದೇ ರೇಟು ಸಿಗುತ್ತೆ. ಅಂತ ಅಂಗಡಿಗಳೇನಾದ್ರೂ ನಿಮ್ಗೆ ಗೊತ್ತಿದ್ರೆ, ತುಂಬಾ ನಂಬಿಕಸ್ತ ಅಂಗಡಿಗಳೇನಾದ್ರೂ ಗೊತ್ತಿದ್ರೆ, ಅವ್ರ ಅಂಗಡಿನಲ್ಲಿ ನಮ್ದೇ ಆನ್ಲೈನ್ ಆಪ್ ಇದೆ, ಅದ್ರಲ್ಲಿ ನೀವು ಮನಿನ ಡೈಲಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ತಾರೆ. ಆ ತರ ಏನಾದ್ರೂ ಇದ್ರೆ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಗೆ ಡೈಲಿ ₹300 ನಾನು ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ. ₹300 ಹಿಡಿದು ನೀವ್ ಎಷ್ಟಾದ್ರೂ ಹಾಕ್ಬೋದು. ಇನಿಷಿಯಲಿ ಅಮೌಂಟ್ ₹300 ನೀವು ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಆ ತರ ಏನಾದ್ರೂ ಆಪ್ ನಿಮ್ಗೆ ನಿಮ್ಮ ನಂಬಿಕಸ್ತ ಅಂಗಡಿಗಳಲ್ಲಿ ಸಿಕ್ಕಿದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ₹300 ಇದು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪನೇ ಸೇವಿಂಗ್ ಮಾಡ್ಕೊಂಡು ಒಂದು ಗೋಲ್ಡ್ ನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅಂದ್ರೆ, ನನ್ನ ಕೈಲಿ ಅಮೌಂಟ್ ಯಾವ್ದು ಕೂಡ ಉಳಿಯಲ್ಲ ಅನ್ನೋ ರೀತಿ ಏನಾದ್ರೂ ಇದ್ರೆ, ನೀವು ಈ ನಾನು ಐಡಿಯಾ ಏನ್ ಹೇಳಿದ್ದೀನೋ, ಈ ಟಿಪ್ಸ್ ಏನ್ ಹೇಳಿದ್ದೀನೋ, ನಂಬಿಕಸ್ತ ಅಂಗಡಿಗೆ ಹೋಗಿ ಆಪ್ಗಳೇನಾದ್ರೂ ಆನ್ಲೈನ್ ಆಪ್ ಇದ್ರೆ ಅದನ್ನ ಲಾಗಿನ್ ಮಾಡ್ಕೊಂಡು ನೀವು ಅದರಲ್ಲಿ ಅಮೌಂಟ್ ನ ಸೇವ್ ಮಾಡ್ತಕ್ಕಂಥದ್ದು. ನಾನು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಯಾಕಂದ್ರೆ ಇದು ಲಾಂಗ್ ವಿಡಿಯೋ ಆಗುತ್ತೆ, ಹಾಗಾಗಿ ವಿತ್ ಪ್ರೂಫ್ ಜೊತೆ ತೋರಿಸ್ತೀನಿ.
ನಂಬರ್ 2, ನಿಮ್ಮ ಫೋನ್ ಪೇ ನಲ್ಲಿ ಫೋನ್ ಪೇ ವಾಲೆಟ್ ಅನ್ನೋದು ಇರುತ್ತೆ. ಅದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. 10 ರೂಪಾಯಿಂದ ಕೂಡ ನೀವು ಅದಕ್ಕೆ ಅಮೌಂಟ್ ನ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದಾನೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಇದ್ರಲ್ಲಿ ನೀವೇನಾದ್ರೂ ನೀನು ಸೇವ್ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಅಂದ್ರೆ ಇದು ಯಾವುದೇ ರೀತಿ ಇಂಟ್ರೆಸ್ಟ್ ಸಿಗೋದಿಲ್ಲ ನಿಮ್ಗೆ. ಏನ್ ಸಿಗುತ್ತೆ ಅಂತ ಅಂದ್ರೆ ಒಂದು 300-400 ರೂಪಾಯಿ ದಿನ 10 ರೂಪಾಯಿ ನಿಮ್ ಕೈಲಿ ಏನಾಗುತ್ತೋ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕು ಅನ್ನೋಂತ ಟೈಮ್ ನಲ್ಲಿ ಪರ್ಚೇಸ್ ಮಾಡೋದ್ರ ಬದಲು, ಪರ್ಚೇಸಿಂಗ್ ಅಂತ ಅಂದ್ರೆ ಅನಾವಶ್ಯಕವಾಗಿ ನೀವು ತುರಿತವಾಗಿ ಪರ್ಚೇಸ್ ಮಾಡ್ತೀರಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಆ ದುಡ್ಡನ್ನ ನೀವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ನೆಕ್ಸ್ಟ್ ಅವಶ್ಯಕತೆ ಇರುವಂತ ವಸ್ತುಗಳನ್ನ ತಗೊಳ್ಬೇಕು ಅನ್ನೋದೇನಾದ್ರೂ ಇದ್ದಾಗ ನೀವು ಈ ಅಮೌಂಟ್ ನ ಫೋನ್ ಪೇ ವಾಲೆಟ್ ಅಮೌಂಟ್ ನ ಯೂಸ್ ಮಾಡ್ಕೊಳ್ಬಹುದು. ನೀವು ಫೋನ್ ಪೇ ವಾಲೆಟ್ ನಲ್ಲಿ ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಹೋದ್ರೆ ನೀವೇನಾದ್ರೂ ನೆಕ್ಸ್ಟ್ ಪರ್ಚೇಸ್ ಮಾಡ್ಬೇಕು ಅಂತ ಇರೋಂತ ಸಂದರ್ಭದಲ್ಲಿ ಕ್ಯಾಶ್ ಬ್ಯಾಕ್ ಆಫರ್ ಗಳೆಲ್ಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆನ್ಲೈನ್ ಶಾಪಿಂಗ್ ಏನಾದ್ರೂ ಮಾಡ್ತೀರಾ ಅಂತ ಅಂದ್ರೆ ನೀವು ವಾಲೆಟ್ ಇಂದ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಬಹುದು. ಅದರಲ್ಲೂ ಕೂಡ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಫರ್ ಗಳೆಲ್ಲ ಸಿಗುತ್ತೆ. ಫುಡ್ ಆರ್ಡರ್ ನ ಮಾಡ್ತೀನಿ ಅಂತ ಅಂದ್ರೆ ಅದರಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದನ್ನ ನೀವು ಟ್ರಾನ್ಸ್ಫರ್ ಮಾಡಿ ಕ್ಯಾಶ್ ಬ್ಯಾಕ್ ನ ಪಡ್ಕೊಳ್ಬಹುದು. ನಿಮ್ದು ಯಾವ್ದೇ ಬಿಲ್ ಪೇಮೆಂಟ್ ಆಗಿರ್ಬೋದು, ರೀಚಾರ್ಜ್ ಆಗಿರ್ಬೋದು, ಈ ತರದ್ರಲ್ಲೆಲ್ಲ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಫರ್ ಗಳು ಸಿಗುವಂತ ಚಾನ್ಸಸ್ ಗಳು ಇರುತ್ತೆ. ಜೊತೆಗೆ ನಮ್ಮ ಹತ್ರ ದುಡ್ಡಿದ್ರೆ ಖರ್ಚಾಗ್ಬಿಡುತ್ತೆ ಅನ್ನೋಂತ ಟೈಮ್ ನಲ್ಲಿ ನೀವು ಫೋನ್ ಪೇ ವಾಲೆಟ್ ನಲ್ಲಿ ಅಮೌಂಟ್ ನ ನೀವು ಸೇವ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಮ ಖರ್ಚು ನಿಯಂತ್ರಣದಲ್ಲಿ ಸಿಗುತ್ತೆ. ಫೋನ್ ಪೇ ನಲ್ಲಿ ಖರ್ಚಿನ ನಿಯಂತ್ರಣ ಹೇಗ್ ಮಾಡೋದು ಫೋನ್ ಪೇ ವಾಲೆಟ್ ನಲ್ಲಿ ಅಂತ ಅಂದ್ರೆ ಅದಕ್ಕೆ ಆದಂತ ಪಾಸ್ವರ್ಡ್ ಇದೆಲ್ಲ ಇರುತ್ತೆ. ನೀವೇನಾದ್ರೂ ಅಮೌಂಟ್ ನ ಶೇರ್ ಮಾಡ್ಕೊಳ್ಬೇಕು ಅನ್ನೋಂತ ಸಂದರ್ಭದಲ್ಲಿ ಪಾಸ್ವರ್ಡ್ ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ನಾನು ಏನಕ್ಕೋಸ್ಕರ ಸೇವ್ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಖರ್ಚಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಫೋನ್ ಪೇ ವಾಲೆಟ್ ನಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದನ್ನ ಮೈಂಡ್ಗೆ ಹಾಕೊಂಡ್ರೆ ಅಲ್ಲಿ ನಿಮ್ಮ ಖರ್ಚು ನಿಯಂತ್ರಣ ಆಗುತ್ತೆ. ನಂಬರ್ 3 ನಲ್ಲಿ ಏನು ಅಂತ ಅಂದ್ರೆ ಇದು ಆಪ್ ನಲ್ಲಿ ನೀವು ಆನ್ಲೈನ್ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಆನ್ಲೈನ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನಿಮ್ಗೆ ಡೈಲಿ ಬೇಸಿಸ್ ನಲ್ಲಿ ನಿಮ್ಗೆ ಒಂದು ಲಾಭ ಸಿಗ್ಬೇಕು ಅಂತ ಅಂದ್ರೆ ನಾನು ಇಷ್ಟು ಆಪ್ಗಳನ್ನ ಹೇಳ್ತೀನಿ. ಇಷ್ಟು ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಡೈಲಿ ಬೇಸಿಸ್ ನಲ್ಲಿ ನೀವು ಅಮೌಂಟ್ ನ ಹಾಕೊಳ್ತಾ ಹೋಗ್ಬೋದು. ಯಾವ್ಯಾವ ಆಪ್ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಇಂಟ್ರೆಸ್ಟ್ ಇರೋ ಅಂತವ್ರು ನೀವು ಆ ಆಪ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಕೈಯಲ್ಲಿ ನಮ್ಗೆ ದುಡ್ಡು ಉಳಿತಾ ಇಲ್ಲ, ನಾನು ತಿಂಗಳವರೆಗೆ ಕಾಯೋಷ್ಟು ಪೇಷನ್ಸ್ ಇಲ್ಲ, ನಂಗೆ ಡೈಲಿ ಖರ್ಚು ಮಾಡ್ತಾನೆ ಇದ್ದೀನಿ ನಾನು ಅನ್ನೋ ಅಂತವ್ರು ಖರ್ಚು ಮಾಡೋ ಬದಲಾಗಿ ನೀವು ಆ ಅಮೌಂಟ್ನೇ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವು ಅಮೌಂಟ್ ನ ಹಾಕೊಳ್ತಾ ಹೋದ್ರೆ ನಿಮ್ಮ ಅಮೌಂಟ್ ಸೇವಿಂಗ್ ಜೊತೆಗೆ ಲಾಭನೂ ಸಿಗುತ್ತೆ, ಸೇಫ್ಟಿನೂ ಕೂಡ ಇರುತ್ತೆ. ಅದ್ ಯಾವ್ಯಾವ ಆಪ್ ಅಂತ ನಾನು ಹೇಳ್ತೀನಿ. ಅದನ್ನ ನೀವು ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಬನ್ನಿ ಅದು ಯಾವ್ಯಾವ ಆಪ್ ಅಂತ ಹೇಳ್ತೀನಿ. ಆಪ್ ನಂಬರ್ 1 ಜಾರ್ ಆಪ್ ಅಂತ ಈಗ ಅಡ್ವರ್ಟೈಸ್ಮೆಂಟ್ ಗಳಲ್ಲೆಲ್ಲ ನಿಮ್ಗೆ ತೋರಿಸ್ತಾ ಇದ್ದಾರೆ. ಅದು ರಮೇಶ್ ಅರವಿಂದ್ ಸರ್ ಅವರು ಅದು ಜಾರ್ ಆಪ್ ಬಗ್ಗೆ ತೋರಿಸ್ತಾ ಇದ್ದಾರೆ. ಅದೇನು ಅಂತ ಅಂದ್ರೆ ಇದು 1 ರೂಪಾಯಿಂದ ನೀವು ಶುರು ಮಾಡ್ಕೊಳ್ತಾ ಹೋಗ್ಬೋದು. 1 ರೂಪಾಯಿನೂ ಕೂಡ ನೀವು ಅದನ್ನ ಜಾರ್ ಆಪ್ ನ ಪ್ಲೇ ಸ್ಟೋರ್ ನಲ್ಲಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಏನೇನ್ ಲಾಗಿನ್ ಅನ್ನೋಂಥದ್ದನ್ನ ನೀವು ಮಾಡ್ಕೊಂಡು ನೀವು ಸೇಫ್ ಆಗಿ ಇದನ್ನ ಯೂಸ್ ಮಾಡ್ಬೋದು. 1 ರೂಪಾಯಿಂದ ಡೈಲಿ 1 ರೂಪಾಯಿಂದ ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಗೋಲ್ಡ್ ಪರ್ಚೇಸ್ ಮಾಡೋ ರೀತಿ ಒಂದು ಗೋಲ್ಡ್ ಡಿಜಿಟಲ್ ಆಪ್ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ಬೋದಾ ಅಂತ ಅಂದ್ರೆ ಗೋಲ್ಡ್ ಪರ್ಚೇಸ್ ಮಾಡೋಕ್ ಆಗಲ್ಲ. ಅಂದ್ರೆ ಜ್ಯುವೆಲರಿ ಟೈಪ್ ಅಲ್ಲಿ ನೀವು ಏನ್ ಆರ್ನಮೆಂಟ್ ನ ಹಾಕೊಳ್ತಿರೋ ಆ ರೀತಿ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಕಾಯಿನ್ಸ್ ಗಳನ್ನ ಬಾರ್ಗಳನ್ನ ನೀವು ಪರ್ಚೇಸ್ ಮಾಡಬಹುದು. 1 ರೂಪಾಯಿಂದ ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ಇದು RBI ಮಾನ್ಯತೆಯನ್ನ ಪಡೆದಿಲ್ಲ, ಭಾರತ ಸರ್ಕಾರದಿಂದ ಮಾನ್ಯತೆನ ಪಡೆದಿದೆ. ನೀವು ಅಕಸ್ಮಾತ್ ನನ್ಗೆ ಇನ್ಸ್ಟೆಂಟ್ ಆಗಿ ಈಗ ಒಂದು 20 ದಿನ 25 ದಿನ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ, ಸೇವ್ ಮಾಡ್ತಾ ಹೋಗ್ತೀರಾ. 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಎಲ್ಲ ಸೇರಿ ಒಂದು 25 ದಿನ ಸೇವ್ ಮಾಡಿರ್ತೀರಾ. ನನ್ಗೆ ಆ ಟೈಮಲ್ಲಿ ನಂಗೆ ದುಡ್ಡು ಬೇಕು ಅಂತ ಅಂದ್ರೆ ನೀವು ಅದನ್ನ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು. ಇದು ಯಾವ ರೀತಿ ಅಂತ ಅಂದ್ರೆ ಇದರಲ್ಲಿ ಯಾವ ರೀತಿ ಬೆನಿಫಿಟ್ ಇದೆ ಅಂತ ಅಂದ್ರೆ ನೀವು ಈ ಅಮೌಂಟ್ ನ ಯಾವ ರೀತಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ರೀತಿ ಇದು. ನಿಮ್ಗೆ ಇದರಲ್ಲಿ ಯಾವ್ದು ರೀತಿ ಲಾಭ ಸಿಗುತ್ತೆ ಅಂತ ಅಂದ್ರೆ ಗೋಲ್ಡ್ ರೇಟ್ ಅವತ್ತೇನಾದ್ರೂ ಜಾಸ್ತಿ ಇದ್ರೆ ಅದ್ರ ಲೆಕ್ಕದಲ್ಲಿ ಪರ್ಸೆಂಟೇಜ್ ನಿಮ್ಗೆ ಸಿಗುತ್ತೆ, ಅಂದ್ರೆ ಲಾಭ ಸಿಗುತ್ತೆ. ಅಕಸ್ಮಾತ್ ಏನಾದ್ರೂ ನಿಮ್ಗೆ ಗೋಲ್ಡ್ ರೇಟ್ ಕಮ್ಮಿ ಆಯ್ತು ಅಂತ ಅಂದ್ರೆ ನಿಮ್ಗೆ ದುಡ್ಡು ಕೂಡ ಕಮ್ಮಿ ಸಿಗ್ತಾ ಹೋಗುತ್ತೆ. ಬಟ್ ಇದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ನಂಬರ್ 2 ಆಪ್ ಬಂದು FI ಮನಿ ಅಂತ ಒಂದು ಆಪ್ ಇದೆ. ಇದ್ರಲ್ಲೂ ಕೂಡ ನೀವು ಅಮೌಂಟ್ ನ ಡೈಲಿ ಬೇಸಿಸ್ ಮೇಲೆ ಅಮೌಂಟ್ ನ ಹಾಕೊಳ್ತಾ ಹೋಗ್ಬೋದು. ಬ್ಯಾಂಕ್ ಅಕೌಂಟ್ ರೀತಿ ಓಪನ್ ಆಗುತ್ತೆ. ಅದರಲ್ಲಿ ನೀವು 1 ರೂಪಾಯಿಂದ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಆನ್ಯುವಲ್ ಇಂಟ್ರೆಸ್ಟ್ ಇರುತ್ತೆ, 6.5 ವರೆಗೆ ಇರುತ್ತೆ. ನಿಮ್ಗೆ ಏನಾದ್ರೂ ಸಡನ್ಲಿ ನಂಗೆ ದುಡ್ಡು ಬೇಕು ಅಂತ ಅಂದ್ರೆ ವಿತ್ಡ್ರಾ ಮಾಡ್ಕೋಬಹುದು. ಇದು ಫೆಡರಲ್ ಬ್ಯಾಂಕ್ ಜೊತೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದ್ರಲ್ಲೂ ಕೂಡ ಅಮೌಂಟ್ ಸೇಫ್ ಆಗಿ ಉಳ್ಕೊಳ್ಳುತ್ತೆ, ಸೇವಿಂಗ್ ಕೂಡ ಆಗುತ್ತೆ. ನಿಮ್ಗೆ ಯಾವಾಗ ಅಮೌಂಟ್ ಬೇಕು ಅನ್ಸುತ್ತೋ ಅವಾಗ ಇದನ್ನ ವಿತ್ಡ್ರಾ ಮಾಡ್ಕೋಬಹುದು. ಪ್ಲಸ್ ನಿಮ್ಗೆ ಬೆನಿಫಿಟ್ ಜೊತೆ ಅದನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು. 3ನೇ ಆಪ್ ಬಂದು ಫ್ರೇಯೋ ಸೇವ್ ಆಪ್ ಅಂತ ಹೇಳಿ, FREO ಅಂತ ಸೇವ್ ಆಪ್ ಅಂತ ಹೇಳಿ. ಇದು ಕೂಡ
RBI ರಿಲೇಟೆಡ್ ಬ್ಯಾಂಕ್ ಆಗಿರುತ್ತೆ. ಜೊತೆಗೆ ಇದರಿಂದ ಡೈಲಿ 10 ರೂಪಾಯಿನ ನೀವು ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ನಿಮ್ಗೆ ಸಿಗುತ್ತೆ 7%. ನಿಮ್ಗೆ ಯಾವಾಗ ಬೇಕು ಅಂತ ಅಂದ್ರೂ ಕೂಡ ಇದನ್ನ ನೀವು ವಿತ್ಡ್ರಾ ಮಾಡ್ಕೋಬಹುದು. ಸೇವಿಂಗ್ ಪ್ಲಸ್ ಇಂಟ್ರೆಸ್ಟ್ ಜೊತೆಗೆ, ಅಂದ್ರೆ ಲಾಭದ ಜೊತೆಗೆ ನೀವು ಇದನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು. ಆಪ್ ನಂಬರ್ 4 ನಿಯೋ ಎಕ್ಸ್ FD ಅಂತ. ಇದು ಕೂಡ ಪ್ಲೇಸ್ಟೋರ್ ನಲ್ಲಿ ಸಿಗುತ್ತೆ. ಈ ಆಪ್ ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ 100 ರೂಪಾಯಿಯಿಂದ ನೀವು ಸೇವ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇದು FD ಟೈಪ್ ಅಲ್ಲಿ. ಇದಕ್ಕೆ ಇಂಟ್ರೆಸ್ಟ್ ರೈಟ್ ಬಂದು 6.75% ಆನ್ಯುವಲ್ ರೇಟ್ ಇರುತ್ತೆ. ನೀವು ಏನಾದ್ರೂ ಮಧ್ಯದಲ್ಲಿ ವಿತ್ಡ್ರಾ ಮಾಡ್ಕೊಳ್ಬಹುದು. ಅಂದ್ರೆ ಕೆಲವೊಂದು ಆಪ್ಷನ್ ಗಳಿರುತ್ತೆ ವಿತ್ಡ್ರಾ ಮಾಡ್ಕೊಳ್ಳೋ ಅಂತದ್ದು. ಕೆಲವೊಂದ್ಸಲ ಪರ್ಮನೆಂಟ್ ಆಗಿ, ಅಂದ್ರೆ ನಾವು ಎಷ್ಟು ವರ್ಷಕ್ಕೆ ಮಾಡ್ಕೊಂಡಿರ್ತೀವೋ FD ನ ಅದಾದ್ಮೇಲೆ ವಿತ್ಡ್ರಾ ಮಾಡ್ಕೊಳ್ಬಹುದು. ಇದ್ರಲ್ಲಿ 2 ಆಪ್ಷನ್ ಇದೆ. ವಿತ್ಡ್ರಾನು ಮಾಡ್ಕೊಳ್ಬಹುದು ಇನ್ಸ್ಟೆಂಟ್ ಆಗಿ, ಇಲ್ಲ ಅಂತ ಅಂದ್ರೆ ನಾವು ಇದನ್ನ ಹಂಗೆ ಅಮೌಂಟ್ ನ ಕಂಟಿನ್ಯೂ ಕೂಡ ವಿತ್ಡ್ರಾ ಮಾಡ್ಕೊಳ್ದೇನೆ ಕಂಟಿನ್ಯೂ ಮಾಡಬಹುದು. ಇದಕ್ಕೆ 6.75% ಅಷ್ಟು ರೇಟ್ ಸಿಗುತ್ತೆ, ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ದಿನ ನೀವು 100 ರೂಪೀಸ್ ಇಂದ ಶುರು ಮಾಡಬಹುದು. ಇದು ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜೊತೆ ಕೆಲಸ ಮಾಡುತ್ತೆ. ಇದ್ರಲ್ಲೂ ಕೂಡ ಅಮೌಂಟ್ ಸೇಫ್ ಆಗಿ ಉಳ್ಕೊಳ್ಳುತ್ತೆ. ಆಪ್ ನಂಬರ್ 5 ET ಮನಿ ಆಪ್ ಅಂತ ಹೇಳಿ. ಇದು ಯಾವ ರೀತಿ ಅಂದ್ರೆ ಷೇರು ಮಾರುಕಟ್ಟೆ ರೀತಿ, ಶೇರ್ ನ ಸ್ಟಾಕ್ ನ ಪರ್ಚೇಸ್ ಮಾಡೋ ರೀತಿ ಇರುತ್ತೆ. ಇದು ಕೂಡ ನೀವು 100 ರೂಪೀಸ್ ನಿಂದ ಶುರು ಮಾಡ್ಕೊಳ್ತಾ ಹೋಗ್ಬೋದು. ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಬಂದು 8% ವರೆಗೆ ಸಿಗುತ್ತೆ. ಇದು SEBI ಜೊತೆಗೆ RBI ಬ್ಯಾಂಕ್ ಜೊತೆ ಅನುಮೋದಿತವಾಗಿರುತ್ತೆ. ಸೇಫ್ ಕೂಡ ಇರುತ್ತೆ. ದಿನ ನಾನು 100 ರೂಪಾಯಿ, ನನ್ನ ಕೈಲಿ 100 ರೂಪಾಯಿನ ಖರ್ಚಾಗ್ತಾ ಇದೆ ಅನ್ನೋ ಅಂತರು ಈ ಆಪ್ ನ ಯೂಸ್ ಮಾಡ್ಕೊಳ್ಬಹುದು. ಆಪ್ ನಂಬರ್ 6 ಭಾರತ್ ಪೇ 12% ಅಂತ ಹೇಳಿ. ಇದು ಕೂಡ ಪ್ಲೇಸ್ಟೋರ್ ನಲ್ಲೇ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು. ಇದು 1 ರೂಪಾಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಬಂದು ನಿಮ್ಗೆ ಸಿಗೋವಂಥದ್ದು 12% ಇರುತ್ತೆ. ಇದು RBI ಇಂದ ಡೈರೆಕ್ಟ್ ಆಗಿ ಅನುಮೋದಿತ ಆಗಿಲ್ಲ. ಇದು NBFC ಆಗಿದೆ. ಏನು ಅಂತ ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿರುತ್ತೆ. ಅಂದ್ರೆ RBI ಇಂದ ರಿಜಿಸ್ಟರ್ ಆಗಿರುತ್ತೆ ಅಷ್ಟೇನೆ. ಇದು ಸ್ವಲ್ಪ ರಿಸ್ಕ್ ಅಂತಾನೆ ಹೇಳ್ಬೋದು. ನನ್ಗೆ ಲಾಂಗ್ ಟರ್ಮ್ ಮಾಡ್ಕೊಳ್ಳಲ್ಲ, ಶಾರ್ಟ್ ಟರ್ಮ್ ಅಲ್ಲಿ ನಾನು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ನಾನು ಬೆನಿಫಿಟ್ ನ ತಗೊಳ್ತೀನಿ ಅನ್ನೋ ಅಂತವ್ರು ನೀವು ಈ ಬ್ಯಾಂಕ್ ನ ನಾನು ರೆಫರ್ ಮಾಡ್ತೀನಿ, ಅಂದ್ರೆ ಈ ಆಪ್ ನ ರೆಫರ್ ಮಾಡ್ತೀನಿ. ಇದು ತುಂಬಾ 12% ಇಂಟ್ರೆಸ್ಟ್ ಅಂದ್ರೆ ನೀವು ಒಂದು 10 ಮಂತ್ ಅಲ್ಲಿ, ಇಲ್ಲ ಅಂದ್ರೆ 1 ಮಂತ್, ಇಲ್ಲಾಂದ್ರೆ ನೀವು 20 ಡೇಸ್ ನಲ್ಲೇ ಬೇಕಾದ್ರೆ ಏನ್ ಇಂಟ್ರೆಸ್ಟ್ ರೇಟ್ ಸಿಗುತ್ತೋ ಸೇವಿಂಗ್ ಅಮೌಂಟ್ ಜೊತೆಗೆ ಇಂಟ್ರೆಸ್ಟ್ ರೇಟ್ ನು ಕೂಡ ನೀವು ಪಡ್ಕೊಳ್ಬಹುದು. FD RD ಅಂತ ಇರುತ್ತಲ್ಲ, ಇಷ್ಟು ದಿನ ಕಟ್ಲೇಬೇಕು ಅನ್ನೋಂಥದ್ದು ಇರುತ್ತಲ್ಲ, ಆ ರೀತಿ ಏನು ಇಲ್ಲ. ಇದು ಜಾಸ್ತಿ ಲಾಂಗ್ ಟರ್ಮ್ ಯೂಸ್ ಮಾಡೋದಕ್ಕಿಂತ ನೀವು ಸ್ವಲ್ಪ ಅಮೌಂಟ್ ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ನೀವು ಬೆನಿಫಿಟ್ ನ ತಗೊಳ್ಬಹುದು ಅಂತ ಹೇಳ್ತೀನಿ. ಇಷ್ಟು ಆಪ್ ಗಳನ್ನ ನಾನು ಹೇಳಿದ್ನಲ್ಲ, ಅದರಲ್ಲಿ ಎಷ್ಟು ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಪ್ರತಿಯೊಂದನ್ನು ಹೇಳಿದೀನಿ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಭಾರತ್ ಪೇ 12% ಕ್ಲಬ್ ಆಪ್ ಏನಿದೆಯೋ ಅದು 12% ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಕೊಡುತ್ತೆ. ನೀವು ಇದ್ರಲ್ಲೂ ಕೂಡ ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡ್ಕೊಳ್ಬಹುದು. 1 ರೂಪಾಯಿಂದ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ಹುಷಾರಾಗಿ ಮಾಡ್ಬೇಕು, ಲಾಂಗ್ ಟರ್ಮ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಆಪ್ ನಲ್ಲಿ ಅಮೌಂಟ್ ನ ಆದಷ್ಟು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಲಾಭನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಇಷ್ಟು ಆಪ್ ಗಳಿಂದ ನೀವು ಡೈಲಿ ಬೇಸಿಸ್ ನಲ್ಲಿ ಅಮೌಂಟ್ ನ ಹಾಕೊಳ್ತಾನೆ ಹೋಗ್ಬೋದು. 1 ರೂಪಾಯಿಯಿಂದ ಹಿಡಿದು 100 ರೂಪಾಯಿವರೆಗೆ ನನ್ನ ಕೈಲಿ 100 ರೂಪಾಯಿನೇ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ನೀವು ಎಷ್ಟಾದ್ರೂ ಕೂಡ ಮಾಡ್ಬೋದು. RBI ಅನುಮೋದಿತ ಆಗಿರೋಂಥದ್ದು ಇದೆ, RBI ನಿಂದ ರಿಜಿಸ್ಟರ್ ಆಗಿರೋಂತ ಆಪ್ ಗಳು ಇವೆ. ಇಲ್ಲಿ ನೋಡ್ಕೊಂಡು ನಿಮ್ಗೆ ಅನುಕೂಲಕ್ಕೆ ತಕ್ಕನಾಗಿ ನೀವು ಈ ಆಪ್ ನಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೇಫ್ ಕೂಡ ಇದೆ. ಇದರಲ್ಲಿ ಇವೆಲ್ಲ ಕೂಡ ಡಿಜಿಟಲ್ ಆನ್ಲೈನ್ ಟ್ರಾನ್ಸ್ಫರ್ ಆಗಿರುತ್ತೆ. ಜೊತೆಗೆ ನಿಮ್ಗೆ ಇಂಟ್ರೆಸ್ಟ್ ರೇಟು ಸಿಗುತ್ತೆ. ನೀವ್ ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡಬಹುದು. ನನ್ಗೆ FD ತರ RD ತರ ಅನ್ನೋಂಥದ್ದು ಏನು ಇಲ್ಲ, ನನ್ಗೆ ಕೈಲಿ ದುಡ್ಡು ಉಳಿಯೋದಿಲ್ಲ ಅನ್ನೋ ಅಂತವ್ರು ನೀವು ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಡೈಲಿ ಬೇಸಿಸ್ ಅಲ್ಲಿ ಸೇವಿಂಗ್ ಮಾಡ್ಕೊಳ್ತಾನೆ ಹೋಗ್ಬೋದು. ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್ ನ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳ್ಕೊಟ್ರ. ಅಕಸ್ಮಾತ್ ನನ್ನ ಕೈಯಲ್ಲೇ ದುಡ್ಡು ಇರುತ್ತೆ ಅಂದ್ರೆ ಹ್ಯಾಂಡ್ ಕ್ಯಾಶ್ ಇರುತ್ತೆ, ಅದನ್ನ ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಏನಾದ್ರು ಅಂದ್ರೆ ಕಾಯಿನ್ಸ್ ಗಳು ಏನಾದ್ರು ಇದ್ರೆ ಪಿಗ್ಗಿ ಬ್ಯಾಂಕ್ ತರ, ಅಂದ್ರೆ ನಿಮ್ಮ ಮನೆಯಲ್ಲೇ ಗೋಲ್ಕಗಳನ್ನ ಯೂಸ್ ಮಾಡಿ ನಾನು ಯಾವ ರೀತಿ ಸೇವ್ ಮಾಡಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇದು ಬಂದು 5 ರೂಪೀಸ್ ಕಾಯಿನ್ ಆಗಿರುತ್ತೆ. 6 ತಿಂಗಳು ಹಿಂದೆ ಇದನ್ನ ನಾನು ರಿಮೂವ್ ಮಾಡಿದ್ದು. 6 ತಿಂಗಳಾದ್ಮೇಲೆ ಮತ್ತೆ ಸೇವ್ ಮಾಡ್ಕೊಳ್ತಾ ಹೋಗಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ನನ್ಗೆ ಎಲ್ಲಿ ಬರುತ್ತೆ ಈ ಕಾಯಿನ್ಸ್ ಅಂತ ನೀವು ಡೌಟ್ ಪಡ್ತಾ ಇದ್ದೀರಾ. ನಮ್ಮ ಮನೆಯವರು ಆಟೋ ಡ್ರೈವರು, ಅವ್ರಿಗೆ ಅವರೇ ನನಗಿಂತ ಜಾಸ್ತಿ ಸೇವ್ ಮಾಡೋವಂಥದ್ದು ಕಾಯಿನ್ಗಳನ್ನ ಅವರೇ. ನಾನು ಎಲ್ಲ ಬಂದ ಸೇವ್ ಮಾಡ್ಕೊಂಡು ಹೋಗ್ತೀನಿ, ಅಂದ್ರೆ ನೋಟ್ಗಳನ್ನ ಸೇವ್ ಮಾಡ್ಕೊಳ್ತಾ ಹೋಗ್ತೀನಿ. ಅವ್ರು ಈ ತರ ಕಾಯಿನ್ಗಳನ್ನ ಸೇವ್ ಮಾಡ್ಕೊಳ್ತಾ ಹೋಗ್ತಾರೆ. ಇದೆಲ್ಲ ಕ್ರೆಡಿಟ್ ಎಲ್ಲ ಸಿಗ್ಬೇಕು ಅಂತ ಅಂದ್ರೆ ಅವ್ರಿಗೇನೆ ಸಿಗ್ಬೇಕು. 5 ರೂಪಾಯಿ ಕಾಯಿನ್ ಎಲ್ಲ ಅವರೇ ಜೋಡಿಸಿರೋದು, ಅಂದ್ರೆ ಸೇವ್ ಮಾಡಿರೋದು. ನಾನು ಇದ್ರಲ್ಲಿ ಕಮ್ಮಿ ಅಂದ್ರೆ ಇದು ಏನು ಅಮೌಂಟ್ ಇದೆಯೋ ಇದ್ರಲ್ಲಿ ಕಾಯಿನ್ಗಳು ಇದೆಯೋ ಇದ್ರಲ್ಲಿ ನಾನ್ ಸೇವ್ ಮಾಡಿರೋಂಥದ್ದು ಕೇವಲ
ಒಂದು 20-25% ಮಾತ್ರ ಸೇವ್ ಮಾಡಿರ್ಬೋದು. ಈ ಮಿಕ್ಕಿದ್ದೆಲ್ಲ ನಮ್ಮ ಮನೆಯವರೇ ಸೇವ್ ಮಾಡಿರೋ ಅಂಥದ್ದು. ಇದು ಬಂದು 2 ರೂಪೀಸ್ ಕಾಯಿನು. ಇದನ್ನು ಕೂಡ 6 ಮಂತ್ ಬಿಫೋರ್ ನಾನು ಯಾವಾಗ ಕಾಯಿನ್ಗಳೆಲ್ಲ ರಿಮೂವ್ ಮಾಡಿದ್ನಲ್ಲ ಆವಾಗಲೇ ಇದನ್ನು ಕೂಡ ರಿಮೂವ್ ಮಾಡಿದ್ದೆ. ನಂಗೆ 2 ರೂಪೀಸ್ ಕಾಯಿನ್ಗಳು ಸಿಗೋದಿಲ್ಲ. ಇದನ್ನು ಕೂಡ ನಮ್ಮ ಮನೆಯವರೇ ಸೇವ್ ಮಾಡಿಟ್ಟಿರೋದು. ನಾವು ಆದಷ್ಟು ಜಾಸ್ತಿ ನಮಗೆ 5 ರೂಪೀಸ್ ಕಾಯಿನೇ ಜಾಸ್ತಿ ಸಿಗೋವಂಥದ್ದು. ನಾವು 5 ರೂಪೀಸ್ ಕಾಯಿನೇ ಜಾಸ್ತಿ ಸೇವ್ ಮಾಡಿಟ್ಟಿರೋ ಅಂಥದ್ದು. ಇದು ಬಂದು 1 ರೂಪಾಯಿ ಕಾಯಿನ್ಸು. ಇದು ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ. ಆದ್ರೂ ಕೂಡ ಇದು ಇವೆಲ್ಲ ಶುರು ಮಾಡಿರೋದು 6 ಮಂತ್ ಬಿಫೋರು. 6 ಮಂತ್ ಬಿಫೋರ್ ಒಂದ್ಸಲ ನಾವು ಎಲ್ಲಾನು ರಿಮೂವ್ ಮಾಡಿ ಕಾಯಿನ್ಗಳೆಲ್ಲಾನು ಬ್ಯಾಂಕ್ ಕೊಟ್ಟು ಅದರಿಂದ ದುಡ್ಡನ್ನ ತಗೊಂಡು ಒಂದು ಒಳ್ಳೆ ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ನೀವು ಕೂಡ 1 ರೂಪಾಯಿ 2 ರೂಪಾಯಿ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ಸಣ್ಣ ಉಳಿತಾಯನೇ ನಾಳೆ ದಿನ ದೊಡ್ಡ ಹೂಡಿಕೆಗೆ ಕಾರಣ ಆಗುತ್ತೆ. ದೊಡ್ಡ ಹೂಡಿಕೆ ದೊಡ್ಡ ಲಾಭಕ್ಕೆ ಕಾರಣ ಆಗುತ್ತೆ. ದೊಡ್ಡ ಲಾಭ ನಮ್ಮ ಫ್ಯೂಚರ್ನ ರೂಪಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಚಿಕ್ಕ ಅಮೌಂಟ್ ಇದು ಅಂತ. ಇದರಲ್ಲೂ ಕೂಡ ಸಮಯ ಸಂದರ್ಭಕ್ಕೆ, ನಮ್ಮ ತುರ್ತು ಪರಿಸ್ಥಿತಿಗಳಿಗೆ ಇದು ಯೂಸ್ ಆಗ್ತಾ ಹೋಗುತ್ತೆ. ಕಾಯಿನ್ಗಳನ್ನ ಯಾವ ರೀತಿ ಸೇವ್ ಮಾಡೋದು ಅಂತ ಹೇಳಿದ್ದಾಯ್ತು. ನಮ್ಮ ಹತ್ರ ಬಂಧಗಳಿರುತ್ತೆ, ನೋಟ್ಗಳಿರುತ್ತೆ, ಅದನ್ನ ಯಾವ ರೀತಿ ಸೇವ್ ಮಾಡೋದು. ನಮ್ಮ ಹತ್ರ ಕೈಯಲ್ಲಿ ದುಡ್ಡು ಉಳಿಯಲ್ಲ, ದುಡ್ಡು ಇದ್ರೆ ತಗೊಂಡೋಗಿ ನಾನು ಖರ್ಚು ಮಾಡ್ಬಿಡ್ತೀನಿ ಅನ್ನೋ ಅಂತ ಈ ರೀತಿ ಒಂದು ಗಲ್ಲತ್ ಪೆಟ್ಟಿಗೆನ ತಗೊಳ್ಳಿ. ನೀವು ಇಲ್ಲಿ ಅಮೌಂಟ್ ನ ಹಾಕೊಳ್ಬಹುದು. ನಾನು ಇದರಲ್ಲಿ ಸದ್ಯಕ್ಕೆ ದುಡ್ಡು ಇಟ್ಟಿಲ್ಲ, ನಾನು ಬೇರೆ ಕಡೆನೆ ಅಮೌಂಟ್ ನ ಇಟ್ಟಿದ್ದೀನಿ. ಇದು ಡೈಲಿ ಯೂಸ್ಗೆ ಅಂತಾನೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಮನಿ ಕಂಟ್ರೋಲ್ ತುಂಬಾ ಇದೆ. ಮುಂಚೆ ನಾನು ಕೂಡ ಫಸ್ಟ್ ದುಡ್ಡನ್ನ ಕಂಟ್ರೋಲ್ ಅಂದ್ರೆ ಸೇವ್ ಮಾಡ್ಬೇಕಾದ್ರೆ ಇದ್ರಲ್ಲೇ ಇಟ್ಕೊಳ್ತಾ ಇದ್ದೆ. ಬಟ್ ಲಾಕ್ ಏನೋ ಆಗ್ತಾ ಇರ್ಲಿಲ್ಲ. ನಾನು ಸೇವ್ ಮಾಡ್ಬೇಕು ಅನ್ನೋದೇ ಮೈಂಡ್ ಸೆಟ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ನಾನು ಇದ್ರಲ್ಲೇ ಸೇವ್ ಮಾಡ್ತಾ ಇದ್ದೆ. ಇವಾಗ ಇದ್ರಲ್ಲಿ ಏನು ಇಟ್ಟಿಲ್ಲ. ಸ್ವಲ್ಪ ಏನಾದ್ರೂ ಡೈಲಿ ಯೂಸ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಮಾತ್ರ ನಾನು ಇದ್ರಲ್ಲಿ ಅಮೌಂಟ್ ನ ಇಟ್ಕೊಳ್ತೀನಿ. ನಾನು ಬೇರೆ ಕಡೆನೆ ಅಮೌಂಟ್ ನ ಸೇವ್ ಮಾಡಿ ಇಟ್ಟಿದ್ದೀನಿ. ನೀವು ನನ್ನ ಕೈಲಿ ದುಡ್ಡು ಉಳಿಯಲ್ಲ ಅನ್ನೋಂಥವ್ರು ಇದಕ್ಕೆ ಒಂದು ಬೀಗನ ಹಾಕಿ ಈ ಕೀನ ನಿಮ್ ಕೈಗೆ ಸಿಗದೇನೆ ಇರೋ ರೀತಿ ಎತ್ತಿಟ್ಟು, ಕೈಗೆ ಸಿಗ್ಬಾರ್ದು ಅನ್ನೋ ರೀತಿ ಎತ್ತಿಟ್ಟು ಇಲ್ಲಿ ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಹೋಗಿ. ಇದ್ರಲ್ಲಿ ಹಾಕದ್ಮೇಲೆ ಇದ್ರದ್ದು ಲಾಕ್ನ ತೆಗಿಬೇಕು ಅನ್ನೋದು ಮೈಂಡ್ಗೆ ಬರಬಾರ್ದು. ನೀವು ಸೇವಿಂಗ್ ಮಾಡ್ಲೇಬೇಕು ಅನ್ನೋಂಥದ್ದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಾಗ ಇದ್ರ ಲಾಕ್ನ ಓಪನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಲ್ಲ. ಸೊ ಹಾಗಾಗಿ ಈ ತರ ಕ್ಯಾಶ್ ಏನಾದ್ರು ಇದ್ರೆ ಇದು ಲಾಕ್ ಮಾಡಿ ಎತ್ತಿಟ್ಟು ನಿಮ್ ಕೈಗೆ ಸಿಗ್ಬಾರ್ದು ಅನ್ನೋ ರೀತಿ ಎತ್ತಿಟ್ಟು ಇಲ್ಲಿ ಕ್ಯಾಶ್ನ ಹಾಕೊಳ್ತಾ ಹೋಗಿ. ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ, ನೀವು ತಿಂಗ್ಳಿಗೆ ತಗೊಳ್ತಿರೋ ಇಲ್ಲ ವರ್ಷಕ್ಕೆ ತಗೊಳ್ತಿರೋ 6 ತಿಂಗಳು ಯಾವಾಗಾದ್ರೂ ತಗೊಳ್ಳಿ. ಅಲ್ಲಿವರೆಗೆ ನೀವು ಈ ದುಡ್ಡನ್ನ ಮುಟ್ಟಕ್ ಹೋಗ್ಬೇಡಿ. ಅಲ್ಲಿವರೆಗೆ ಕೀನ ನೀವು ಕೈಯಿಂದನೂ ಕೂಡ ಟಚ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಏನಾದ್ರೂ ಪರ್ಚೇಸ್ ಮಾಡ್ಬಿಡ್ತೀನಿ, ನನ್ನ ಕೈಲಿ ದುಡ್ಡು ಇರೋವರೆಗೂ ದಿಲ್ದಾರ್ ಜೀವನ ಮಾಡ್ತೀನಿ ಅನ್ನೋ ಅಂತವ್ರು ನಾನು ಯಾವ್ಯಾವ ಸಲಹೆಗಳನ್ನ ಕೊಟ್ಟಿದ್ದೀನೋ ಸಲಹೆಗಳನ್ನ ಯೂಸ್ ಮಾಡ್ಕೊಂಡು ನೀವು ಅಮೌಂಟ್ ನ ಸೇವ್ ಮಾಡೋದಕ್ಕೆ ನೋಡಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋಂಥದ್ದನ್ನ ಟೈಪ್ ಮಾಡಿ ಕಮೆಂಟ್ ಮಾಡಿ. ನಾನು ಅದೇ ರೀತಿ ನಿಮ್ಗೆ ಆದಷ್ಟು ಒಳ್ಳೇದಾಗೋ ರೀತಿ ನಾನು ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.